ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಅದರ ಜೊತೆಗೆ ವಿಜಯ ಗೋಪುರದ ಉದ್ಘಾಟನೆ ಕೂಡ ನಡೆಯಲಿಕ್ಕಿದೆ. ಅದರ ಜೊತೆಗೆ ಪ್ರಮುಖವಾದ ವಿಚಾರ ಏನು ಅಂತ ಹೇಳಿದ್ರೆ, ದೇವರನ್ನ ಕುತ್ಕೊಳ್ಳಿಕ್ಕೆ ಒಂದು ರಥ, ಅದು ಕೂಡ ಬ್ರಹ್ಮರಥ. ಸಾವಿರಾರು ಭಕ್ತರ ಆಶಯ ಆಗಿತ್ತು, ಇಲ್ಲಿನ ದನಿಗಳ ಕನಸಾಗಿತ್ತು. ಆ ಕನಸನ್ನ ಈಡೇರಿಸಿದವರು ಇದೇ ಉಜಿರೆಯ ಪ್ರಮುಖರೊಬ್ಬರು. ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಮಾತಾಡುವಂತಹ ಪ್ರಯತ್ನವನ್ನ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಕಿರಣ್ ರಾವ್ ಅವರು ಯಾವಾಗಾದ್ರೂ ಒಂದ್ಸಲ ಇಲ್ಲಿಗೆ ಬರ್ತಾರೆ, ಆದ್ರೆ ಪ್ರತಿನಿತ್ಯ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಅದ್ರ ಜೊತೆಗೆ ಈ ಒಂದು ಬ್ರಹ್ಮರಥವನ್ನ ನೀಡಿರುವಂತ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಜನರ ಕನಸನ್ನ, ಎಷ್ಟೋ ಭಕ್ತರ ಕನಸನ್ನ, ಪೂಜ್ಯ ಶರತ್ ಕೃಷ್ಣ ಪಡವಟ್ನೆ ಅವರ ಕನಸನ್ನ, ಎಲ್ಲರ ಕನಸನ್ನ ಈಡೇರಿಸುವಂತ ಕೆಲಸವನ್ನ ಮಾಡಿದ್ರಿ. ಏನ್ ಹೇಳಿಕ್ಕೆ ಬಯಸ್ತೀರಾ ಸರ್? ಒಂದು ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ಸೊ ನಾನು ಮೊದಲಿಂದ ಹೇಳ್ತಾ ಬಂದದ್ದು, ಭಗವಂತ ಕೊಟ್ಟದ್ದನ್ನ ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು, ಅದುವೇ ನನ್ನ ಉದ್ದೇಶ. ಬಿಟ್ಟರೆ ನಾನು ಕೊಡಬೇಕು ಅಂತೇಳಿ ನಾನು ಕಂಡದ್ದು ನಿಜ. ಯಾಕಂದರೆ ಇದೇ U+ ಚಾನಲ್ನಲ್ಲಿ ನಾವು ಪ್ರತಿ ವರ್ಷ ಉತ್ಸವವನ್ನು ನೋಡ್ತೇವೆ, ಜಾತ್ರಾ ಮಹೋತ್ಸವವನ್ನು ನೋಡ್ತೇವೆ. ಅಂತಹ ಸಂದರ್ಭದಲ್ಲಿ 2 ವರ್ಷ ಹಿಂದೆ ನಾವು ಜಾತ್ರಾ ಮಹೋತ್ಸವ ನೋಡುವಾಗ, ಆನ್ಲೈನ್ ನೋಡುವಾಗ, ನಾವು ಅಲ್ಲಿ ಕುತ್ಕೊಂಡು ನೋಡುವಾಗ ಏನೋ ರಥದ ಶಿಥಿಲಾವಸ್ಥೆಯಲ್ಲಿ ಉಂಟೇನೋ ಅಂತೇಳಿ ಅನ್ನಿಸಿತು. ಬಳಿಕ 2 ತಿಂಗಳ ಹಿಂದೆ ನಾನು ಇಲ್ಲಿ ಉತ್ಸವಕ್ಕೆ ಬಂದಾಗ ಆ ಒಂದು ವ್ಯತ್ಯಾಸ ಕಾಣಲಿಲ್ಲ. ಆದರೆ ನನಗೆ ದೇವರ ಪ್ರೇರಣೆ ಮಾಡಿದ್ದೇನೋ ಗೊತ್ತಿಲ್ಲ. ಆ ಸಮಯದಲ್ಲಿ ಆ ಒಂದು ಆಲೋಚನೆ ಬಂತು, ಸರಿ ಇವಾಗ ಶಿಥಿಲಾವಸ್ಥೆಯಲ್ಲಿ ಉಂಟು, ಎಷ್ಟು ವರ್ಷ ಆಯ್ತೇನೋ ಗೊತ್ತಿಲ್ಲ, ಬಹಳ ಹಳೆಯ ರಥ, ಕೊಡೋಣ ಅಂತೇಳಿ ಅನ್ನಿಸಿತ್ತು. ಆವಾಗಲೇ ನನ್ನ ತಮ್ಮನಿಗೆ ಫೋನ್ ಮಾಡಿ ಹೇಳಿದೆ, ಸೊ ಹೀಗೆ ರಥವನ್ನು ಕೊಡಲಿಕ್ಕೆ ಅವಕಾಶ ಉಂಟಾ ಕೇಳು ಅಂತೇಳಿ. ಅವನು ಕೇಳಿಬಿಟ್ಟು ಹೇಳಿದ, ಹೌದು ಮಾಡೋಣ ಅಂತೇಳಿ, ಬ್ರಹ್ಮಕಲಶ ಸಮಯದಲ್ಲಿ ಮಾಡೋಣ ಅಂತೇಳಿ. ಆ ಒಂದು ರೀತಿಯ ಸಂಕಲ್ಪ ಆಯಿತು. ಅದು ಭಗವಂತ ಪ್ರೇರಣೆ ಮಾಡಿದ್ದು, ಅವನು ಸಂಪತ್ತು ಕೊಟ್ಟದ್ದು, ಅವನಿಗೆ ಕೊಡುವಂಥ ಪ್ರಯತ್ನ ಅಷ್ಟೇ, ಬಿಟ್ಟರೆ ಬೇರೆ ಏನು. ಬ್ರಹ್ಮರಥ ನೀವು ಹೇಳಿದಾಗೆ ಸೌಭಾಗ್ಯ, ನಿಮ್ಮ ಸೌಭಾಗ್ಯ ಅಂತ ನೀವು ಹೇಳ್ತಾ ಇದ್ರಿ. ಜನರ ಸೌಭಾಗ್ಯ ಕೂಡ ಹೌದು, ಭಕ್ತರ ಸೌಭಾಗ್ಯ. ಯಾಕಂತ ಹೇಳಿದ್ರೆ ಈ ಬಾರಿಯ ಬ್ರಹ್ಮಕಲಶೋತ್ಸವ ಸಮಯದಲ್ಲಿ ರಥದಲ್ಲಿ ಕೂಡ ದೇವರನ್ನ ನೋಡುವಂತಹ ಚಾನ್ಸ್ ಸಿಗ್ತಾ ಉಂಟು ಜನರಿಗೆ. ಒಂದು ರೀತಿ ಎಲ್ಲ ಇಡೀ ಉಜಿರೆ ಗ್ರಾಮಕ್ಕೇನೆ ಒಂದು ಸೌಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ಹೌದು, ಖಂಡಿತ ಹೌದು. ಅದಕ್ಕೆ ರಥಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮಾನ ವಿದ್ಯತೆ ಹೇಳಿ, ರಥದಲ್ಲಿ ಏರಿದಂತಹ ಭಗವಂತನನ್ನು ನೋಡಿದರೆ ಪುನರ್ಜನ್ಮವೇ ಇಲ್ಲ ಅಂತೇಳಿ ಶಾಸ್ತ್ರ ಹೇಳುವಂಥ ಮಾತು. ಅಂತಹ ಒಂದು ಅವಕಾಶ ನಮಗೆ ದೇವರು ಕೊಟ್ಟಿದ್ದ ಅಂತ ಹೇಳುವಾಗ ನಮಗೆ ಒಂದು ಸಂತೋಷದ ವಿಷಯ. ಒಂದು ಪ್ರೇರಣೆ ಅಂತ ಹೇಳಿದ್ರಿ, ಆದ್ರೂ ಕೂಡ ಏನಾದ್ರೂ ಬೇರೆ ಏನಾದ್ರೂ ಅನಿಸಿದ್ಯಾ ನಿಮಗೆ, ಕೊಡ್ಲೇಬೇಕು ನಮ್ಮ ಊರಿನ ಅದನ್ನ ಸಂಬಂಧಗಳು ಹೇಳೋದಾದ್ರೆ? ಹೌದು, ಅಂದ್ರೆ ನಮಗೆ, ನಾವು ಹುಟ್ಟಿ ಬೆಳೆದ ಊರು ಬೇರೆ, ನಿಟ್ಲೆ ಬರೆಂಗಾಯ ಅಂತೇಳಿ. ಅಲ್ಲಿಂದ ನಾವು ಸುಮಾರು 1993 ಇಸವಿ ಸಮಯದಲ್ಲಿ ನಾವು ಉಜಿರೆಗೆ ಬಂದದ್ದು. ಅಲ್ಲಿಂದ ನಮಗೆ ಬುದ್ಧಿ ಬಂದ ಮೇಲೆ ನಮಗೆ ಉಜಿರೆ ಜನಾರ್ದನ ದೇವರೇ ಮುಖ್ಯವಾಗಿ ಹೊರಬಂದು. ಅದರಿಂದ ಜನರ ದೇವರ ಹೆಸರೇ ಹಾಗೆ, ಜನಾನ್ ಅರ್ಧಯತಿ ಇತಿ ಜನಾರ್ದನ ಅಂತೇಳಿ. ಜನರನ್ನ ಸರಿದಾರಿಗೆ ತರತಕ್ಕಂತಹ ಭಗವಂತನ ಸ್ವರೂಪವೇ ಜನಾರ್ದನ ದೇವರು. ಆದ್ರಿಂದ ಅದೊಂದು ಆಕರ್ಷಣೆ, ಕರ್ಷಯತಿ. ಕೃಷ್ಣ ಹೇಗೆ ನಮ್ಮನ್ನು ಆಕರ್ಷಣೆ ಮಾಡ್ತಾನೋ ಹಾಗೆ ಜನಾರ್ದನ ದೇವರು, ನಾವು ಯಾವ ಊರಲ್ಲಿ ಯಾವ ದೇಶದಲ್ಲಿ ಇದ್ರೂ ಸಹ ನಮ್ಮ ಜನಾರ್ದನ ದೇವರು ಅನ್ನತಕ್ಕಂಥ ಒಂದು ಭಾವನೆ, ಆ ಒಂದು ಪ್ರೀತಿ, ಆ ಒಂದು ವಿಶ್ವಾಸ, ಅವನು ನಂಬಿಕೆ. ನಾವು ಏನನ್ನು ಅಂದುಕೊಂಡು ನಾವು ಪ್ರಾರ್ಥನೆ ಮಾಡಿಕೊಂಡ್ರೂ ಅದು ನಮಗೆ ಫಲವನ್ನು ಕೊಟ್ಟಿದೆ. ಆದ್ರಿಂದ ಆ ಒಂದು ನಂಬಿಕೆ ನಮಗೆ ಇವಾಗಲೂ ಇದೆ, ಮುಂದೆನೂ ಇರುತ್ತೆ. ಅದರಿಂದ ಆ ಒಂದು ಉದ್ದೇಶದಿಂದ ಹಿಂದಿನಿಂದ ಎಲ್ಲ ನಾವು ಏನು ಏನಾದರೂ ಕೊಡಬೇಕು ದೇವರಿಗೆ ಅಂದಾಗ ಮೊದಲು ನೆನಪಾಗುವಂಥದ್ದು ನಮ್ಮ ಊರಿನ ನಮ್ಮ ಜನಾರ್ದನ ದೇವರು. ಅದು ಈ ಸಮಯದಲ್ಲಿ ಬ್ರಹ್ಮಕಲಶೋತ್ಸವ ಸಮಯದಲ್ಲಿ ಈ ಒಂದು ಅವಕಾಶ ನಮಗೆ ಸಿಕ್ಕಿದ್ದು ಬಹಳ ಸಂತೋಷ ಪಟ್ಟಿದ್ದೇವೆ. ಯಾವಾಗ್ಲೂ ಶ್ರೀಕೃಷ್ಣ ಪಡವಟ್ನೆ ಅವರು ಹೇಳ್ತಾ ಇರ್ತಾರೆ, ನಿಮ್ಮನ್ನ ಹೊಗಳ್ತಾನೆ ಇರ್ತಾರೆ. ಯಾಕೆಂತ ಹೇಳಿದ್ರೆ ಬ್ರಹ್ಮರಥ ಕೊಡ್ಲಿಕ್ಕೆ ಒಂದು ಸೌಭಾಗ್ಯ ಬೇಕು, ಅದರ ಜೊತೆಗೆ ನಮ್ಮವರೇ ಕೊಟ್ರು ಅನ್ನುವಂಥದ್ದು ಅವ್ರಿಗೊಂದು ಖುಷಿ. ಅದು ನಿಜ. ಅದೇ ನಾನು ಯಾವತ್ತು ಹೇಳುದು, ಯೋಗ ಯೋಗ್ಯತೆ ಎನ್ನುವಂಥದ್ದಕ್ಕೆ ವ್ಯತ್ಯಾಸಗಳಿರುತ್ತೆ ಅಂತೇಳಿ. ಯೋಗ ಇದ್ದವನಿಗೆ ಯೋಗ್ಯತೆ ಇರುವುದಿಲ್ಲ, ಯೋಗ್ಯತೆ ಇದ್ದವನಿಗೆ ಯೋಗ ಇರುವುದಿಲ್ಲ. ಅದೇನು ನಮಗೆ ಅವಕಾಶ, ಯೋಗ ಯೋಗ್ಯತೆ ಇದ್ದವರಿಗೆ ಅವಕಾಶ ಇರುವುದಿಲ್ಲ ಅಂತ. ಭಗವಂತ ನಮಗೆ ಯೋಗ ಇದೆಯೋ, ಯೋಗವನ್ನು ಕೊಟ್ಟಿದ್ದಾನೆ, ಯೋಗ್ಯತೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಭಗವಂತನ ಇಚ್ಛೆ. ಆದರೆ ನಮಗೆ ಆ ಯೋಗವನ್ನು ಈ ಒಂದು ಸಮಯದಲ್ಲಿ ಕೊಡಬೇಕು ಅಂತೇಳಿ ನಮಗೆ ಕೊಟ್ಟಿದ್ದಾನೆ, ಅದು ನಮ್ಗೆ ಸಂತೋಷ ಇದೆ. ಮತ್ತು ಶರತ್ ಕೃಷ್ಣ ಪಡವಟ್ನೆ ಅವರು ನಮಗೆ ತುಂಬ ಆತ್ಮೀಯತೆಯಿಂದ ಮಾತಾಡಿಸ್ತಾರೆ. ವಿಜಯರಾಘ ಪಡವಟ್ನಾಯರು ಹಾಗೆ ಬೆನ್ನು ತಟ್ಟಿ ನಮ್ಮನ್ನು ಧೈರ್ಯ ತುಂಬಿದವರು. ನಮ್ಮ ತಂದೆಯನ್ನು ನಾವು ಕಾಣಾದಾಗ ನಮಗೆ ಯಾರು ಇಲ್ಲ, ನಾವು ಬಾಡಿಗೆ ಮನೇಲಿ ಇದ್ದವರು, ಬಹಳ ಬಡತನವನ್ನು ಕಂಡವರು ನಾವು. ಆ ಸಮಯದಲ್ಲಿ ಅವರು ನಮಗೆ ಬೆನ್ನು ತಟ್ಟಿ ಧೈರ್ಯ ತುಂಬಿ ಒಂದು ಜೀವನವನ್ನು ಮುನ್ನಡೆಸಲಿಕ್ಕೆ ದಾರಿ ತೋರಿಸಿದವರು. ಅದರಿಂದ ಆ ಒಂದು ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಇವಾಗಲೂ ಉಂಟು. ಅವರ ಮಗ ಶರತ್ ಕೃಷ್ಣ ಪಡವಟ್ನಾಯರು ನಮ್ಮ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ, ನಮ್ಮಲ್ಲಿ ಪ್ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಆ ಒಂದು ಆತ್ಮೀಯತೆ ಹಾಗೆ ಬೆಳೀತಾ ಬಂದಿದೆ. ಬ್ರಹ್ಮರಥದ ಕೆಲಸಗಳು ಆರಂಭ ಮಾಡುವ ಮುಂಚೆ ಇಲ್ಲಿ ಪೂಜೆ ಕೂಡ ಆಯಿತು.
ದೇವಸ್ಥಾನದಲ್ಲಿ. ಆ ಸಂದರ್ಭದಲ್ಲಿ ನಿಮ್ಮ ಮುಖದಲ್ಲಿ ಖುಷಿ ಇತ್ತು. ಈಗ ಸಂಪೂರ್ಣ ಆಗ್ತಾ ಬಂದಿದೆ. ಹೌದು. ಈಗ ಏನು ಅನಿಸ್ತಾ ಇದೆ? ಆವಾಗಕ್ಕೂ ಈಗಕ್ಕೂ ತುಂಬಾ ವ್ಯತ್ಯಾಸ. ಯಾಕಂದ್ರೆ ನೀವು ವಿಡಿಯೋ ಕಾಲ್ ಅಲ್ಲಿ ಬೇರೆ, ಈಗ ವಿಡಿಯೋಗಳಲ್ಲಿ ನೋಡಿ 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 ನನ್ನ ಒಂದು ಮುಖೇನ ತಯಾರಾಗ್ತಾ ಇದೆ, ನನ್ನ ಸೌಭಾಗ್ಯ ಅನ್ನುವರು ನೀವು. ಹಾಗಾಗಿ ಈಗ ತಯಾರಾಗ್ತಾ ಇರುವಂತ ಸಂದರ್ಭದಲ್ಲಿ, ಕೊನೆಯ ಕ್ಷಣದಲ್ಲಿ ಇರುವಂತ ಸಂದರ್ಭದಲ್ಲಿ ಏನ್ ಅನಿಸ್ತಾ ಇಲ್ಲ, ತುಂಬಾ ಸಂತೋಷ ಆಗ್ತಾ ಇದೆ. ದೇವರು ಬಂದು ಅದರಲ್ಲಿ ಕೂತ್ಕೊಳ್ಳುತ್ತಾನೆ, ಅದರಿಂದ 10 ಜನರಿಗೆ ಅನುಗ್ರಹ ಮಾಡ್ತಾನೆ ಹೇಳಿದಾಗ ಅದರಲ್ಲಿ ನಮಗೆ ಒಂದು ಸಂತೋಷ ಇದೆ. ಒಂದು ದೇವರ ಕೆಲಸ ಮಾಡಿಸ್ತಾ ಇದ್ದೇವೆ, ಅದರಿಂದ ಪುಣ್ಯ ಫಲ ಎಲ್ಲರಿಗೂ ಪ್ರಾಪ್ತಿ. ನಾನು ಯಾವತ್ತೂ ಹೇಳುವಂಥದ್ದು, ಪುಣ್ಯ ರಥ ಕೊಟ್ಟವನಿಗೆ ಮಾತ್ರ ಅಲ್ಲ, ಆ ರಥ ಬೇಕಾದ ಮರವನ್ನು ನೆಟ್ಟ ಭೂಮಾಲೀಕನಿಗೆ, ನೀರು ಹಾಕಿದವನಿಗೆ, ಅದನ್ನು ಬೆಳೆಸಿ ಅದನ್ನು ಕಡಿದು ಆ ರಥಕ್ಕೋಸ್ಕರ ತಂದು ರಥವನ್ನು ಕಟ್ಟಿ ರಥವನ್ನು ನಿರ್ಮಿಸಿ ಕೊಟ್ಟು ಇಲ್ಲಿ ಎಲ್ಲರಿಗೂ ಮಾಡುವಂಥದ್ದೊಂದು ಅವಕಾಶ. ಅಷ್ಟು ಜನರಿಗೂ ಪುಣ್ಯಫಲ. ಹಣ ಕೊಟ್ಟ ತಕ್ಷಣ ನಾನೊಬ್ಬ ಪುಣ್ಯಫಲಿ ಅಂತೇಳಿ ಅದು ಸಾಧ್ಯ ಇಲ್ಲ. ಎಲ್ಲರೂ ಪುಣ್ಯವಂತರಾಗ್ತಾರೆ. ಆದರೆ ಈ ಜೊತೆಗೆ ಈ ನನ್ನನ್ನು ಬೆಳೆಸಿದಂತಹ ಒಂದು ಕ್ರಮ, ನನ್ನ ತಂದೆ ತಾಯಿಗಳು ಹುಟ್ಟಿ ಬೆಳೆಸಿದವರು, ನನ್ನ ಜೊತೆಗೆ ಇನ್ನು ಆಮೇಲೆ ವಿದ್ಯಾಭ್ಯಾಸ ಕೊಟ್ಟ ಗುರುಗಳು, ಆಮೇಲೆ ನನಗೆ ನನ್ನ ಸ್ವರೂಪೋದ್ಧಾರಕರು ನಾನು ಹೇಳ್ಕೊಳ್ಳುವಂಥದ್ದು ಉಡುಪಿ ಕುತ್ತಿಗೆ ಮಠಾಧೀಶರು, ನಾನು ಕಲಿತಂತಹ ಗುರುಕುಲ ವಿದ್ಯಾಪೀಠ, ಅವರು ನಮಗೆ ಜೀವನವನ್ನು ರೂಪಿಸಿ ವಿದ್ಯೆಯನ್ನು ಕೊಟ್ಟು ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ವಿದೇಶದಲ್ಲಿ ಕೂರಿಸಿ ಅಲ್ಲಿ ನಮಗೆ ಪೂಜೆ ಕೈಂಕರ್ಯವನ್ನು ಕೊಟ್ಟು ಆ ಒಂದು ಯೋಗ ಭಾಗ್ಯವನ್ನು ನಮಗೆ ಕೊಟ್ಟವರು ಕುತ್ತಿಗೆ ಶ್ರೀಪಾದಂಗಳವರು. ಅವರನ್ನ ಸ್ಮರಿಸಬೇಕು, ಅವರಿಗೂ ಪುಣ್ಯ ಸೇರುತ್ತೆ. ಆದರೆ ನಾವೊಬ್ಬರು ನಿಮಿತ್ತ ಅಷ್ಟೇ ಬಿಟ್ರೆ ಇದರ ಹಿಂದೆ ಅನೇಕ ಜನರ ಪ್ರಯತ್ನ ಇರುತ್ತಲ್ವಾ. ಅದರಿಂದ ಅದು ಏನೇ ಇದ್ರೂ ಭಗವಂತ ನಮಗೊಂದು ಅವಕಾಶ ಕೊಟ್ಟಿದ್ದಾನೆ ಅನ್ನೋದು ನಮಗೊಂದು ಸಾರ್ಥಕತೆಯ ಒಂದು ಸಣ್ಣ ಮನಸ್ಸು. ದೊಡ್ಡ ಮಾತು ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಎಲ್ಲರೂ ಈ ರೀತಿ ಹೇಳೋದು ಕಮ್ಮಿ, ಕೊಟ್ಟಾಗ ಜಾಸ್ತಿ ಕೊಟ್ಟಿದ್ದೇನೆ ಅನ್ನೋ ಒಂದು ಮಾತು. ಆದ್ರೆ ನೀವು ಅದನ್ನ ದೇವರು ಕೊಟ್ಟಿದ್ದಾರೆ ಅಂತ ಅನ್ನುವಂತ ರೀತಿಯಲ್ಲಿ ನಮಗೆ ನಾನು ನನ್ನ ತಮ್ಮನಲ್ಲಿ ಯಾವತ್ತೂ ಹೇಳ್ತೇನೆ, ಅಶೋಕ ಅಲ್ಲಿ, ಈಗ ನಂಗೆ ಆ ಬ್ಯಾನರ್ ಅಲ್ಲಿ ಬರೋದು ಬೇಡ ಮಾರೆ, ಆ ಟಿವಿಯಲ್ಲಿ ಬರೋದು ಬೇಡ, ಆದಷ್ಟು ಕಡಿಮೆ ಮಾಡು. ಯಾವತ್ತು ನಾವು ಪ್ರಚಾರ ಹೆಚ್ಚು ಆದ ತಕ್ಷಣ ನಮ್ಮಲ್ಲಿ ಎಲ್ಲಿ ನಂಗೆ ಹೆದರಿಕೆ ಏನಂದ್ರೆ, ಎಲ್ಲಿ ನಮ್ಮಲ್ಲಿ ನಮ್ಮದು ಅಹಂಕಾರ ಬಂದು ಬಿಡುತ್ತೋ ಅಂತೇಳಿ ನಾನು ದೇವರಿಗೆ ನಮಸ್ಕಾರ ಮಾಡುವಾಗ ಹೇಳುವುದಷ್ಟೇ, ಭಗವಂತ ಏನನ್ನು ಬೇಕಾದ್ರೂ ಕೊಡು, ಅಹಂಕಾರವನ್ನು ಕೊಡಬೇಡ. ಆ ಅಹಂಕಾರ ಬಂದ್ರೆ ಮನುಷ್ಯನಿಗೆ ನಾಶ ಆಯಿತು ಅಂತ ಲೆಕ್ಕ. ಅದರಿಂದ ಅದೊಂದು ಬರಬಾರದು ಅಂತೇಳಿ ಮನಸ್ಸಲ್ಲಿ ಕೇಳ್ಕೊಡುವಂಥದ್ದು. ಆ ಒಂದು ಅಹಂಕಾರ ಭಾವನೆ ನಮಗೆ ಇಲ್ವೇ ಇಲ್ಲ, ನಮಗೆ ಯಾವ ಪ್ರಚಾರತೆಯೂ ಬೇಕಾಗಿಲ್ಲ. ಅದೇ ಒಂದು ಅವಕಾಶ ಕೊಟ್ಟಿದ್ದಾರೆ ಅನ್ನೋ ಸಂತೋಷ ಅಂತೂ ಖಂಡಿತ ಇದೆ. ಸ್ಫೂರ್ತಿದಾಯಕ ಮಾತು. ಯಾಕೆ ಅಂತ ಹೇಳಿದ್ರೆ ಅಹಂಕಾರ ಬರಬಾರ್ದು ಅನ್ನುವಂಥದ್ದು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಖಂಡಿತ ಬರಬಾರ್ದು. ಹೌದು. ರಥ ತಯಾರಾಗ್ತಾ ಇರುವಂತ ಸಂದರ್ಭದಲ್ಲಿ ಈ ಮಾತುಕತೆಯನ್ನ ಮಾಡಿದ್ರೆ ಅವ್ರ ಜೊತೆಗೆ ತಯಾರಕರು ಯಾರಿದ್ದಾರೆ, ಅವ್ರ ಜೊತೆಗೆ ವಿಡಿಯೋ ಕಾಲ್ ಆತರ ಏನಾದ್ರು ಮಾಡ್ತಾ ಇದ್ರೆ ಅಂದ್ರೆ ಹೇಗೆ ಆಗ್ತಾ ಇದೆ, ಪ್ರೊಸೆಸ್ ಗಳು ಹೇಗೆ ನಡೀತಾ ಇದೆ? ಅಂದ್ರೆ ನೀವು ಇದನ್ನ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತಾ ಇದ್ರೆ ಆ ಕಾರಣಕ್ಕೋಸ್ಕರ ಕೇಳ್ತಾ ಇಲ್ಲ? ಖಂಡಿತ ಹೌದು, ಕೇಳ್ತಾರೆ, ಫೋನ್ ಮಾಡಿ ಮಾಡ್ತಾ ಇದ್ದಾರೆ. ಹೆಚ್ಚಿನ ವ್ಯವಹಾರ ಎಲ್ಲ ನನ್ನ ತಮ್ಮನೇ ನೋಡ್ಕೊಳ್ತಾನೆ. ಅವನು ಇಲ್ಲೂ ಇದ್ದಾಗ್ಲೂ ನಾನು ಏನ್ ಮಾಡ್ಬೇಕಾದ್ರೂ ನನ್ನ ಬಲವಾಗಿ ನಿಂತವನು ಅವನೇ. ಇನ್ನು ನಾವು ಫೋನಲ್ಲಿ ಮಾತಾಡ್ಕೊಂಡು ಅದಕ್ಕೆ ರಥದ ಸಂಬಂಧಪಟ್ಟಂತಹ ವಿಷಯಗಳು, ಯಾವ ಮೂರ್ತಿಗಳನ್ನು ಕೆತ್ತಬೇಕು, ಯಾವ ಚಿತ್ರಗಳನ್ನು ಬರಿಬೇಕು, ಎಷ್ಟು ಎತ್ತರ, ಇದರ ಬಗ್ಗೆ ಎಲ್ಲ ಕೇಳ್ಕೊಳ್ತಾರೆ. ನಾವು ಫೋನ್ ಮುಖಾಂತರ ಮಾತಾಡ್ಕೊಳ್ತಾ ಇದ್ದೇವೆ. ನಿತ್ಯ ಸಂಪರ್ಕದಲ್ಲಿ ಇದ್ರಿ? ಖಂಡಿತ ಖಂಡಿತ ಇದ್ದೇವೆ. ಈಗ ನಾಡಿದ್ದು ಸಮರ್ಪಣೆ ಆಗುವ ಸಂದರ್ಭದಲ್ಲಿ ಹೇಗಿರುತ್ತೆ ಕಾರ್ಯಕ್ರಮಗಳು, ಯಾವ ರೀತಿ ಇರುತ್ತೆ ಅಂತ ಜಸ್ಟ್ ಒಂದು ಮಾಹಿತಿಗೋಸ್ಕರ. ಅದೇ, ನಾವು 4ನೇ ತಾರೀಕಿಗೆ ಅಲ್ಲಿ ರಥವನ್ನು ಬಿಟ್ಟು ಕೊಡುವಂತಹ ಕಾರ್ಯಕ್ರಮ. ಸಾಯಂಕಾಲದ ಹೊತ್ತು ಪೂಜೆ ಮಾಡಿಬಿಟ್ಟು ರಥ ಬಿಟ್ಟು ಕೊಡ್ತಾರೆ. 5ನೇ ತಾರೀಕಿಗೆ ಅಲ್ಲಿಂದ ಬೆಳಿಗ್ಗೆ ರಥ ಹೊರಟು ಬಂದು ಸಾಯಂಕಾಲ ಇಲ್ಲಿ ರಥವನ್ನು ನಾವು ಸ್ವಾಗತ ಮಾಡುವಂಥದ್ದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ದೇವಸ್ಥಾನದಿಂದ. 5ನೇ ತಾರೀಕು, 6ನೇ ತಾರೀಕು ಮತ್ತೆ 7ನೇ ತಾರೀಕು ರಥವನ್ನ ಕಟ್ಟುವ ಕಾರ್ಯಕ್ರಮ. ರಥವನ್ನ ಮೇಲೆ ಪತಾಕೆಗಳಿಂದ ಕಟ್ಟಿಬಿಟ್ಟು ಸಂಪೂರ್ಣವಾಗಿ ಕಟ್ತಾರೆ 1.5 ದಿನದಲ್ಲಿ. 7ನೇ ತಾರೀಕು ಮಧ್ಯಾಹ್ನ ಅವರು ಬಿಟ್ಕೊಡ್ತಾರೆ ಕಟ್ಟಿಬಿಟ್ಟು. ಆಮೇಲೆ ನಾವು ರಥ ಸಂಸ್ಕಾರ ಅಂತೇಳಿ ಮಾಡ್ಲಿಕ್ಕೆ ಅದಕ್ಕೆ ವಾಸ್ತು ಅಕ್ಷೋಗ್ನ ಹೋಮಾದಿಗಳನ್ನು ಮಾಡಿಕೊಂಡು ಕಲಶಗಳನ್ನು ಮಾಡಿಕೊಂಡು ಮರುದಿನ ಬೆಳಿಗ್ಗೆ ನವಗ್ರಹ ಮತ್ತೆ ವಿಷ್ಣು ಗಾಯತ್ರಿ ಯಾಗ ಇದನ್ನೆಲ್ಲ ಮಾಡಿಸ್ಕೊಂಡು ಕಲಶಕ್ಕೆ ಅಭಿಷೇಕಾದಿಗಳನ್ನು ಮಾಡಿಬಿಟ್ಟು ಆ ಪರಿಶುದ್ಧವಾದಂತಹ ರಥವನ್ನ ನಾವು ದೇವಸ್ಥಾನಕ್ಕೆ ಆ ಒಂದು ಸುಮುಹೂರ್ತದಲ್ಲಿ ಬೆಳಿಗ್ಗೆ 10:30 ಗಂಟೆಗೆ ವೃಷಭ ಲಗ್ನದಲ್ಲಿ ನಾವು ದೇವರಿಗೆ ಅರ್ಪಿಸುವಂತದ್ದಲ್ಲಿ ಸಂಕಲ್ಪ. ಆ ರೀತಿಯಾಗಿ ನಡೆಯುತ್ತೆ. ಆ ರೀತಿ ನಡೆಯುತ್ತೆ. ಸಾಯಂಕಾಲದ ಹೊತ್ತು ನಾವು ಗುರುಗಳನ್ನು ಮುಂದಿಟ್ಕೊಂಡು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇಲ್ಲಿಯೂ ಹಾಗೆ ನಾವು ಬೆಳ್ಳಿ ರಥ ಮಾಡುವಾಗ್ಲೂ ಹಾಗೆ ಪಲ್ಲಕ್ಕಿ ಮಾಡುವಾಗ್ಲೂ ಸ್ವಾಮೀಜಿಯವರು ಬಂದ್ಬಿಟ್ಟೆ ಅದನ್ನು ಸಮರ್ಪಣೆ ಮಾಡಿದ್ದು. ಈ ಬಾರಿಯೂ ಅವರೇ ಬಂದ್ಬಿಟ್ಟು ಆ ವೃಷಭ ಲಗ್ನದಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ಜನಾರ್ದನವರಿಗೆ ಅರ್ಪಿಸುವಂಥದ್ದು. ಸಾಯಂಕಾಲದ ಹೊತ್ತು ಸಭಾ ಕಾರ್ಯಕ್ರಮ 4:30 ಇದೆ. ಆ ರೀತಿಯಾಗಿ ನಡೆಯುತ್ತೆ ಕಾರ್ಯಕ್ರಮ. ಈಗ ದೊಡ್ಡ ಮಟ್ಟದಲ್ಲಿ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಯಾವ ರೀತಿ ಅಂತ ಹೇಳಿದ್ರೆ ಇಡೀ ಉಜಿರೆಯ ಜಾತ್ರೆಯ ರೀತಿಯಲ್ಲಿ ಉಜಿರೆಯಲ್ಲಿ ಹಬ್ಬ ನಡೀತಾ ಇದೀವಿ ಅನ್ನುವಂತ ರೀತಿಯಲ್ಲಿ, ಅದರ ಜೊತೆಗೆ ವಿಜಯ ಗೋಪುರ ಕೂಡ ಇಲ್ಲೇ ಹತ್ತಿರದಲ್ಲೇ ಇದ್ದೀರಿ. ಜನಾರ್ದನ ಸ್ವಾಮಿಗೆ ಏನ್ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಅಲ್ಲಿನ ನಡೆಯುವಂತ ಶ್ರಮದಾನಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ಕೆಲಸಗಳಾಗಿರ್ಬೋದು, ನೋಡುವಂತ ಸಂದರ್ಭದಲ್ಲಿ ಏನ್ ಅನಿಸ್ತಾ ಇದೆ? ತುಂಬಾ ಸಂತೋಷ ಆಗ್ತಾ ಇದೆ. ನಭೂತೋ ನಭವಿಷ್ಯತಿಂದಲೇ ಅದು ನಾವು ಮುಂದೆ ನೋಡಿಯೂ ಇಲ್ಲ, ಮುಂದೆ ನೋಡುವಂಥದ್ದು ಸಾಧ್ಯ ಇಲ್ಲ. ಅಷ್ಟು ನಾವು ವಿಶೇಷವಾಗಿ ನಾವು ವಿದೇಶದಲ್ಲಿರುವವರಿಗೆ ಇಂತಹ ವೈಭವಗಳನ್ನೆಲ್ಲ ಅಲ್ಲಿ ಮಾಡ್ಲಿಕ್ಕೆ ಬಹಳ ಕಷ್ಟ. ಇಷ್ಟು ಜನರನ್ನು ಸೇರಿಸಿಕೊಂಡು ಇಂತಹ ಒಂದು ವೈಭವವನ್ನು ಮಾಡ್ಲಿಕ್ಕೆ ಕಷ್ಟ. ತಕ್ಕ ಮಟ್ಟಿಗೆ ಮಾಡ್ತೇವೆ ಬಿಟ್ರೆ ಈ ವೈಭವವನ್ನು ನೋಡ್ಬೇಕಾದ್ರೆ ನಮ್ಮ ದೇಶಕ್ಕೆ ಬಂದು ನೋಡ್ಲೇಬೇಕು.
ಅದು ನಮ್ಮೂರು ಹೇಳಿದಾಗ ನಮಗೊಂದು ಹೆಮ್ಮೆ, ನಮ್ಮ ದೇವಸ್ಥಾನ, ನಮ್ಮ ಜನ, ನಮ್ಮ ಜಾತ್ರೋತ್ಸವ, ನಮ್ಮ ಬ್ರಹ್ಮಕಲಶ, ಆ ಒಂದು ತುಂಬ ಸಂತೋಷ ಇದೆ. ವಿಜಯರಾಘವ ಪಡ್ಡಣ್ಣರಾಗ್ರೆ ಅವ್ರ ಜೊತೆಗೆ ಸಂಬಂಧ ಹೇಳಿದ್ರಿ, ಇನ್ನಷ್ಟು ಏನಾದ್ರು ಹಂಚಿಕೊಳ್ಳುವ ರೀತಿ ಹೇಳೋದಾದ್ರೆ ಏನಾದ್ರು ನಿಮ್ಮ ಮನಸ್ಸಲ್ಲಿದ್ರೆ ಅವರ ಬಗ್ಗೆ, ವಿಜಯರಾಘವ ಪಡ್ಡಣ್ಣರಾಗ್ರ ಜೊತೆಗೆ ಹೇಗಿದ್ರಿ, ಅದ್ರ ಜೊತೆಗೆ ಶರತ್ ಕೃಷ್ಣ ಪಡ್ಡಣ್ಣರ ತಂದೆಗೆ ತಕ್ಕಂತೆ ಮಗ ಅಂತ ಹೇಳ್ತಾರೆ, ಈಗ ಎಲ್ಲರೂ ಅದೇ ರೀತಿ ಮಾತುಕತೆಯನ್ನು ಮಾಡ್ತಾರೆ, ಏನ್ ಅನಿಸ್ತಾ ಇದೆ ಈಗಿನ? ಇಲ್ಲ, ತುಂಬಾ ಸಂತೋಷ. ಅವರು ಅದೇ ಹೇಳಿದಾಗೆ, ನಾವು ವಿಜಯರಾಘವ ಪಡ್ಡಣ್ಣರು ನಾವು ಸಣ್ಣದಿರುವಾಗಿಂದಲೂ ನಮಗೆ ಧೈರ್ಯ ತುಂಬಿದವರು. ನಮ್ಮನ್ನು ನಾನಿದ್ದೇನೆ, ನೀವು ಏನು ಚಿಂತೆ ಮಾಡಬೇಡಿ ಅಂತೇಳಿ. ನಾವು ಬಹಳ ಕಷ್ಟದಿಂದ ಜೀವನ ಮಾಡಿದವರು, ಬಹಳ ಬಡತನವನ್ನು ಮಾಡಿಕೊಂಡು, ನಮ್ಮ ಪಿತೃವಿಯೋಗ, ತಂದೆಯನ್ನು ಕಳ್ಕೊಂಡಾಗ ನಾವು ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ಜೀವನ ಮಾಡ್ತಾ ಇದ್ದವರು. ಅಂತಹ ಸಂದರ್ಭದಲ್ಲಿ ನಾನು ವಿದ್ಯಾಪೀಠದಲ್ಲಿ ಕಲಿತಾ ಇದ್ದೆ. ನನ್ನ ತಮ್ಮನೇ ನೋಡ್ಕೊಳ್ತಾ ಇದ್ದ, ತಾಯಿ ಮನೆಯಲ್ಲಿ ನೋಡ್ಕೊಳ್ತಾ ಇದ್ರು, ತಮ್ಮ ದುಡಿದು ಜೀವನ ಮಾಡ್ತಾ ಇದ್ದ. ಬಹಳ ಕಷ್ಟದ ಸಮಯದಲ್ಲಿ, ಆ ಸಮಯದಲ್ಲಿ ವಿಜಯರಾಘವ ಪಡ್ಡಣ್ಣರು ನಮ್ಮನ್ನು ಎದುರು ನಿಲ್ಲಿಸ್ಕೊಂಡು ನೋಡ್ಕೊಳ್ತಾ ಇದ್ರು. ಹೇಳ್ತಾ ಇದ್ರು, ನೀನು ಏನು ಬೇಕಾದರೂ ಕೇಳಬೇಕು, ನೀವು ಸಂಕೋಚ ಮಾಡ್ಕೋಬಾರದು ಅಂತ ಹೇಳಿ. ಅದರಿಂದ ಆ ಒಂದು ಪ್ರೀತಿಯ ವಾತ್ಸಲ್ಯದ ಮಾತುಗಳು, ಅವರ ಧೈರ್ಯದ ಮಾತುಗಳು ನಮ್ಮನ್ನು ಮುಂದುವರಿಸಲಿಕ್ಕೆ, ಈ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಒಂದು ದಾರಿ ಆಯಿತು. ಇನ್ನು ಅವರ ಮಗ ಶರತ್ ಕೃಷ್ಣ ಪಡ್ಡಣ್ಣರು, ಅವರು ಹಾಗೆ ತಂದೆಗೆ ತಕ್ಕ ಮಗ ಅಂತೇಳಿ ಅದೇ ನಯ ವಿನಯಗಳು, ಅದೇ ಒಂದು ಪ್ರೀತಿಯ ಮಾತುಗಳು, ಅದೇ ಧೈರ್ಯದ ಮಾತುಗಳು, ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ನಮಗೇನಾದರೂ ಬಹಳ ಲಾಸ್ಟ್ ಟೈಮ್ ಆದಾಗಲೂ ಹಾಗೆ ಆಯಿತು. ಏನೋ ಮನಸ್ಸಿಗೆ ಊರಿನವ್ರು ಏನಂದ್ರು ಅಂತೇಳಿ ನಾವು ಮನಸ್ಸಿನಲ್ಲಿ ಹೊರಗಿಟ್ಟಾಗ, ಆ ರೀತಿಯಲ್ಲಿ ನೀವು ಚಿಂತೆ ಮಾಡೋದೇ ಬೇಡ, ನಾವಿದ್ದೇವೆ, ಊರಿನವರಿದ್ದೇವೆ, ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ ಅನ್ನುವಂಥ ಒಂದು ಧೈರ್ಯ ಮಾತುಗಳು ಉಂಟಲ್ವ, ಅದು ನಮಗೆ ಇನ್ನೂ ಏನಾದರೂ ಒಂದು ಮಾಡುವಂತಹ ಒಂದು ಉತ್ಸಾಹಕ್ಕೆ ಒಂದು ದಾರಿ ಆಗುತ್ತೆ. ಅಂತಹ ಮಾತುಗಳನ್ನು ಇವರು ತಂದೆಗೆ ತಕ್ಕ ಮಗ ಹೇಳುವ ಹಾಗೆ ಅವರು ನಮ್ಮ ಮುಂದುವರಿಸ್ಕೊಂಡು ಬಂದಿದ್ದಾರೆ. ನಿಡ್ಲೆ ಬರಂಗ ಪ್ರದೇಶದಲ್ಲಿ ಹುಟ್ಟಿ ಉಡುಪಿಯಲ್ಲಿ ವೇದಾಭ್ಯಾಸಗಳನ್ನ ಮಾಡಿ ಈಗ ಅಮೆರಿಕದಲ್ಲಿದ್ದೀರಿ, ಆದ್ರೂ ಕೂಡ ತಮಗೆ ಊರಿನ ಮೇಲೆ ಪ್ರೀತಿ ಇದೆ. ಯಾವ ಕಾರಣಕ್ಕೋಸ್ಕರ? ಊರು ಯಾಕೆ ಅಷ್ಟು ಇಷ್ಟ ಆಗುತ್ತೆ? ಯಾಕಂತ ಹೇಳಿದ್ರೆ ಒಂದು ರಥದ ವೆಚ್ಚವನ್ನ ಕೇಳ್ಬಾರ್ದ ಗೊತ್ತಿಲ್ಲ, ಆದ್ರೂ ಕೂಡ ಹೇಳಲಿಕ್ಕೆ ಮನಸ್ಸಿದ್ರೆ ಹೇಳ್ಬೋದು, ಏನು ಸಮಸ್ಯೆ ಇಲ್ಲ. ಇಷ್ಟು ದೊಡ್ಡ ಮೊತ್ತವನ್ನ ಊರಿಗೆ ಕೊಟ್ಟಿದ್ದೀರಿ. ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ, ದೇವಸ್ಥಾನದ ಯಾವುದೇ ಕಾರ್ಯಕ್ರಮಗಳಾದ್ರೂ ಕೂಡ ಅಲ್ಲಿಂದಾನು ನೀವು ಪ್ರಾರ್ಥನೆ ಮಾಡ್ತೀರಿ, ಬೇರೆ ಬೇರೆ ರೀತಿಯ ಸೇವೆಗಳನ್ನ ಮಾಡ್ತೀರಿ. ಯಾವ ಕಾರಣಕ್ಕೋಸ್ಕರ ಇಷ್ಟು ಪ್ರೀತಿ ಅನ್ನುವಂಥದ್ದು? ಅಲ್ಲ, ಅದು ನಮ್ಮ ಊರು ಅನ್ನುವ ಅಭಿಮಾನ, ಪ್ರೀತಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಸ್ವರ್ಗಕ್ಕಿಂತಲೂ ನಮಗೆ ಒಂದು ನಮ್ಮ ಜನ್ಮಭೂಮಿ, ನಮ್ಮ ಊರು ಹೇಳಿದಾಗ ಒಂದು ಅಭಿಮಾನ ಇದ್ದೇ ಇರುತ್ತಲ್ವ. ಅದು ಬಿಟ್ರೆ ಜನಾರ್ದನ ದೇವರು ಅಂತಕ್ಕ ನಮ್ಮ ದೇವರು ಅನ್ನೋ ಒಂದು ಭಾವನೆ. ಯಾಕಂದ್ರೆ ನಾವು ಹುಟ್ಟಿದ ಊರು ಬರೆಂಗಾಯ ಅಂತೇಳಿ, ಅಲ್ಲಿ ದೇವಸ್ಥಾನಾದಿಗಳು ಏನು ಇರಲಿಲ್ಲ. ನಮಗೆ ದೇವಸ್ಥಾನ ಅಂತೇಳಿ ಬೇಕು ಅಂದ್ರೆ ನಾವು ಧರ್ಮಸ್ಥಳಕ್ಕೆ ಅಥವಾ ಉಜಿರೆಗೆ ಬರಬೇಕು. ಅಂತಹ ಸಂದರ್ಭದ ಉಜಿರೆಗೆ ಬಂದಾಗ, ನಾವು ಉಜಿರೆಗೆ ಮೂವದ ಮೇಲೆ ಇಲ್ಲೇ ವಾಸ್ತವ್ಯ ಹೂಡಿದ ಮೇಲೆ ನಮಗೆ ಇದೇ ದೇವಸ್ಥಾನ, ನಮ್ಮದೇ ದೇವಸ್ಥಾನ ಆಗೋಯ್ತು. ಆ ಒಂದು ಹೇಳಿದಾಗೆ ಅದು ಆಕರ್ಷಣೆ, ಒಂದು ಜನಾರ್ದನ ದೇವರ ಆಕರ್ಷಣೆ. ಏನಾದ್ರೂ ಮಾಡಬೇಕು ಅಂತೇಳಿ, ಏನಾದ್ರೂ ಕೊಡಬೇಕು ಅಂತೇಳಿ, ಏನಾದ್ರು ಸೇವೆ ಮಾಡಬೇಕು ಅಂದುಕೊಂಡಾಗ ಮೊದಲು ನೆನಪಾಗುವಂತದ್ದೇ ಜನಾರ್ದನ ದೇವರು. ಆ ಒಂದು ಪ್ರೀತಿ, ಆ ಒಂದು ವಿಶ್ವಾಸ, ಆ ಒಂದು ನಂಬಿಕೆ. ಯಾಕೆಂದ್ರೆ ಜನರು ಅದೇ ರೀತಿ ಮಾತಾಡ್ತಾ ಇರ್ತಾರೆ, ಆರೆಗೊಂಜಿ ಮುಲ್ಪದ ಬಗ್ಗೆ ಭಾರಿ ಪ್ರೀತಿ, ಯಾರಿಗೆ ದೇವಸ್ಥಾನ ಅವಾರ್ಡ್, ಉಜಿರದ ಬಗ್ಗೆ ಭಾರಿ ಅಭಿಮಾನ ಅಂತ ಹೇಳ್ತಾ ಇರ್ತಾರೆ. ಅದೇ ನಮ್ಮ ದೇವಸ್ಥಾನ ಅನ್ನೋ ಒಂದು ಅಭಿಮಾನ, ಆ ಒಂದು ಆತ್ಮೀಯತೆ ಅವರಲ್ಲಿ ಪಡ್ಡಣ್ಣರ ಕುಟುಂಬದಿಂದ ನಮಗೆ ಸಿಗತ್ತಲ್ವ. ಆ ಒಂದು ಅಭಿಮಾನದಿಂದ ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮಗಳನ್ನ ಕೂಡ ಯೂಟ್ಯೂಬ್ ಮೂಲಕ ನೋಡ್ತಾ ಇರ್ತೀರಿ ನೀವು ಅನ್ನುವಂಥದ್ದು, ಅದು ಒಂದು ಪ್ರೀತಿನೇ. ಖಂಡಿತ ನಾವು ತುಂಬಾನೇ ನೋಡ್ತಾ ಇದ್ದೀವಿ. ನಾವು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಅದರಲ್ಲೇ ನೋಡುವಂಥದ್ದು. ತಾಯಿ ಅಲ್ಲಿ ಅಮೆರಿಕದಲ್ಲಿ ಇರ್ತಾರೆ, ಅವರು 6 ತಿಂಗಳಲ್ಲಿ ಇರ್ತಾರೆ, ಇಲ್ಲಿ ಇರ್ತಾರೆ. ಅಲ್ಲಿದ್ದಾಗಲೂ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಯು ಪ್ಲಸ್ ಮುಖಾಂತರನೇ ನೋಡ್ಕೊಳ್ತಾ ಇರ್ತಾರೆ. ಕೊನೆಯದಾಗಿ, ದೊಡ್ಡ ಮಟ್ಟದ ಬ್ರಹ್ಮಕಲಶೋತ್ಸವ, ಅದೇ ಹೇಳಿದಾಗೆ ಉಜಿರೆಯಲ್ಲೇನೋ ಹಬ್ಬ ನಡೀತಾ ಇದೆ ಅನ್ನುವಂಥ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವ ನಡೀತಾ ಇದೆ, ವಿಜಯ ಗೋಪುರ ನಡೀತಾ ಇದೆ. ಜನಾರ್ದನ ಸ್ವಾಮಿ ದೇವಸ್ಥಾನದ 100 ಮೀಟರ್ ಅಂತರದಲ್ಲಿ ನೀವಿದ್ದೀರಿ. ಜನಾರ್ದನ ಸ್ವಾಮಿಯ ಏನು ಸಾನ್ನಿಧ್ಯ ಏನಿದೆ ಅದನ್ನು ನೀವು ಸಂಪೂರ್ಣವಾಗಿ ಅನುಭವಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನೀವು ಊರಿನವರಾಗಿ ಯಾವ ರೀತಿಯಾಗಿ ವೀಕ್ಷಕರಿಗೆ ಸ್ವಾಗತವನ್ನ ಕೊಡ್ತೀರಿ? ಖಂಡಿತ ಎಲ್ಲರೂ ಬರಬೇಕು. ಜನಾರ್ದನ ದೇವರ ಈ ಒಂದು ವೈಭವದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಭಗವಂತನ ಅನುಗ್ರಹಕ್ಕೆ ಎಲ್ಲರೂ ಸಹ ಪಾತ್ರರಾಗಬೇಕು. ಅನೇಕ ಬ್ರಹ್ಮರಥ, ಪುಷ್ಪರಥ ಎಲ್ಲ ಸಮರ್ಪಣೆ ನಡೀತಾ ಉಂಟು. ವಿಜಯ ಗೋಪುರದ ಉದ್ಘಾಟನೆ ನಡೀತಾ ಉಂಟು. ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಎಲ್ಲರೂ ಬಂದ್ಬಿಟ್ಟು ಅದನ್ನು ಭಾಗವಹಿಸಿ ಭಗವಂತನ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಯಾಕೆ ಅಂತ ಹೇಳಿದ್ರೆ, ಬ್ರಹ್ಮರಥ ನೀವು ಹೇಳಿದಾಗೆ ಆ ರಥವನ್ನ ಕೊಡ್ಲಿಕ್ಕೆ ನಿಮಗೆ ಸೌಭಾಗ್ಯ ಸಿಕ್ಕಿದೆ, ಅದನ್ನ ನೋಡ್ಲಿಕ್ಕೆ ನಮ್ಮಂತ ಭಕ್ತರಿಗೆ ಸೌಭಾಗ್ಯ ಸಿಕ್ಕಿದೆ. ಇನ್ನಷ್ಟು ನಿಮ್ಮ ಸೇವಾ ಕಾರ್ಯಗಳು ಮುಂದುವರಿಯಲಿ ಅನ್ನುವಂಥ ಪ್ರಾರ್ಥನೆಯನ್ನ ಮಾಡ್ತಾ ಧನ್ಯವಾದಗಳು ತಿಳಿಸ್ತಾರೆ.
ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಬಾರಿ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಬಾರ್ಶೋ ಕೂಡ ಭೂಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.